ಮಜಬೋ ಮಜ ಭಾರತ ಮಜಬೋ ಮಜ ಭಾರತ ಮಜಬೋ ಮಜ ಭಾರತ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ. ಈ ಎಲ್ಲಾ ಕಾಲದಲ್ಲೂ ಕಷ್ಟ ಅಂದಾಗ ಫ್ರೆಂಡ್ ಬರ್ತಾನೆ. 10,000 ರೂಪಾಯಿ ಕೊಡು. ಯಾಕೆ ಕಷ್ಟದಲ್ಲಿ ಇದೀನಿ, 10,000 ರೂಪಾಯಿ ಕೊಡಪ್ಪ. ಬೇಕಾದ್ರೆ 10,000 ರೂಪಾಯಿ ದುಡಿಯೋದು ಹೆಂಗೆ ಅಂತ ಒಂದು 10 ಲಿಂಕ್ ಇದಾವೆ, ಅದನ್ನ ಕಳಿಸ್ತೀನಿ. 10,000 ರೂಪಾಯಿ ಎಲ್ಲ ಕೊಡಕ್ಕಾಗಲ್ಲ. ಮತ್ತೆ ಮೆಸೇಜ್ ಹಾಕೋ ಮಾಡ್ತೇವೆ, ಮೆಸೇಜ್ ಹಾಕ್ ಮಾಡ್ತೆ. ಇದಳ ಮೇಲೆ ಮೊನ್ನೆ ಒಂದು 4 ಸ್ಟಿಕ್ಕರ್ ಕಳ್ಸಿದಲ್ಲ, ಅದ್ ಯಾವ್ದು ಹೇಳು? ಒಂದು ಹಿಂಗ್ ಕಳ್ಸಿದ್ದೆ, 2 ಹಿಂಗಿತ್ತು, 3ನೇದು ಹಿಂಗಿತ್ತು, 4ನೇದು ಹಿಂಗಿತ್ತು. ಎದುರುಗಡೆ ಇರ್ಬೇಕಾದ್ರೆ ಸ್ವಾದ ರೋಗದವನಂಗಿರ್ತೀಯ. ಸ್ಟಿಕ್ಕರ್ ಅಲ್ಲಿ ಮಾತ್ರ ಹಿಂಗೊಂದು ಕಳಿಸ್ತೀಯ. ಯಾವನೋ ನನಗೆ ಫಾರ್ವರ್ಡ್ ಮೆಸೇಜ್ ಮಾಡಿತ್ತು. ಕಳ್ಸಿದ್ ನಾನಲ್ಲ ಕಣ, ಅವ್ನು ರವಿಕಿರಣ. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ರವಿಕಿರಣ. ಯಾವ ಕೆಲ್ಸ ಮಾಡಕ್ ಬಿಡ್ದಂಗ್ ಬಡ್ಕತ್ತ. ಸೀತಾರಾಮ, ಏನ ಸಮಸ್ಯೆ? ಇವ್ರ್ಯಾರು ಜೈನ್ ಗಿನೆಲ್ಲ ಹಾಕೊಂಡ್ಬಿಟ್ಟವ್ರೆ? ನಮ್ಮ ಚಾಟ್ಸ್ ಗ್ರೂಪ್ ಫ್ರೆಂಡ್. ಹೌದಾ ಸರ್, ನಮ್ ಗ್ರೂಪ್ ಅಲ್ಲಿ ಇದ್ದೀರಾ? ಕೊನೆ ನಂಬರ್ ಹೇಳಿ ನಿಮ್ದು. 29. ಓಹೋ, ಇಲ್ಲೇ ಇದ್ದೀರಾ? ನಾನು ನೋಡೇ ಇಲ್ಲ. ಒಂದ್ ಮೆಸೇಜ್ ಕಳಿಸ್ತೀನಿ ನೋಡಿ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ. ಈ ಎಲ್ಲಾ ಕಾಲದಲ್ಲೂ ಕಷ್ಟ ಅಂದಾಗ ಫ್ರೆಂಡ್ ಬರ್ತಾನೆ. ಕರೆಕ್ಟ್ ಆಗಿ ಕಳ್ಸಿದ್ಯಾ? ನಾನೇ ಬರ್ದಿದ್ದು. ಹೌದಾ? 10,000 ರೂಪಾಯಿ ಕೊಡು. ಕಷ್ಟದಲ್ಲಿ ಇದೀನಿ, 10,000 ರೂಪಾಯಿ ಕೊಡ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಮತ್ತೆ ಮೆಸೇಜ್ ಫಾರ್ವರ್ಡ್ ಮೆಸೇಜ್ ಅಂತ. ಅಯ್ಯೋ, ನನ್ನ ಮಕ್ಕಳ ಏನು ಫಾರ್ವರ್ಡ್ ಮೆಸೇಜ್ ಅಂತ ಎಕ್ಸಿಟ್ ಕಳಿಸ್ತಿಲ್ಲ ಮೆಸೇಜು. ಅದೇ ಮೊನ್ನೆ ಏನೋ ಒಂದು ಇನ್ವಿಟೇಷನ್ ಕಳ್ಸಿದಲ್ಲ, ಏನೋ ಹಾಕಿದೆ. ನಮ್ ಚಿಕ್ಕಪ್ಪನ ಮಗನ್ ಮದ್ವೆದು. ಏನಂತ ಬರ್ತಿದೆ ಅದ್ರ? ಅದೇ ನಿಮ್ಮ ಹೆಸರು ನಮ್ಮ ಮನಸ್ಸಲ್ಲಿದೆ ಅಂತ ಬರ್ದಿದೆ. ತಪ್ಪೇನು? ನನ್ನ ಹೆಸರೇನು? ನಿಂಗರಾಜು ಇಲ್ಲ. ಶಂಕರ್ ಇಲ್ಲ. ಏನೋ ಕುಮಾರ ಇಲ್ಲ. ಬಾಯಲ್ಲೇ ಇದೆ. ಈಗ ಯಾಕೆ ಅದೆಲ್ಲ ಬಿಟ್ಬಿಡಿ. ಅಯ್ಯೋ, ನನ್ನ ಮಕ್ಕಳ ಕರೆದ್ರೆ ಫ್ರೆಂಡ್ ಬರ್ತಾನೆ, ಕೆರೆದ್ರೆ ಬುಂಡೆ ಬರುತ್ತೆ ಅನ್ಕೊಂಡು ಎಲ್ಲಾರ್ಗು ಫಾರ್ವರ್ಡ್ ಮೆಸೇಜ್ ಮಾಡ್ಕೊಂಡು ಕಾಲ ಕಳಿತು. ಯಾರು ನಿನಗೆ ಕಳ್ಸಿತ್ತು ಮೆಸೇಜ್? ನಾನಲ್ಲ ಬರ್ತಿದ್ದು. ಮತ್ತಿನ್ಯಾರು ನನಗ್ ಮೆಸೇಜ್ ಕಳ್ಸಿದ್ದು? ಸಿರಿ ಅವರು. ಅಂದ್ರೆ ನೀವು ಕಳ್ಸಿಲ್ಲ. ಆಡುತ್ತಿದೆ ಕನ್ನಡ ಕೋಗಿಲೆ. ಅವನಾ? ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ, ಎಲ್ಲಾ ಕಷ್ಟ ಕಾಲದಲ್ಲೂ ಫ್ರೆಂಡ್ ಬರ್ತಾನೆ. ನಾನು ನೀನು ಫ್ರೆಂಡು. 10,000 ರೂಪಾಯಿ ಕೊಡು. ಮೆಸೇಜ್ ಹಾಕಿ ಕಳಿಸ್ತೆ. ಸುಮ್ಮನೆ ಫಾರ್ವರ್ಡ್ ಮೆಸೇಜ್ ನನ್ನ ಫ್ರೆಂಡ್ ಕಳ್ಸಿದ್ದು. ಸುಮ್ಮನೆ ಫಾರ್ವರ್ಡ್ ಸುಮ್ಮನೆ ಕಳಿಸ್ತೀಯ? ಲೇ ನನ್ನ ಮಕ್ಕಳ, ಮಾತಾಡಕ್ಕೆ ಅಂತ 3,000 ರೂಪಾಯಿ ಕೊಟ್ಟು ಫೋನ್ ತಗೊಂಡ್ರೆ ಇವ್ರು ಕಳಿಸೋ ಮೆಸೇಜ್ ನಾವು ಸೇವ್ ಮಾಡ್ಕೊಳಕ್ಕೆ ಅಂತ 1 ಲಕ್ಷ ಕೊಟ್ಟು ಮೆಮೊರಿ ಕಾರ್ಡ್ ತಗೋಬೇಕಲ್ಲ. ಯಾರು? ನನಗೆ ನನ್ನ ಫ್ರೆಂಡ್ ಕಣ ಕಳಿಸಿದ್ದು. ಯಾವನವನು? ಅಲ್ಲೇ ಕೂತಿದ್ದ ನೋಡು, ಅವನೇ. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ, ಎಲ್ಲ ಕಾಲದಲ್ಲೂ ಬರೋವನೇ ಫ್ರೆಂಡು. 10,000 ರೂಪಾಯಿ ಕೊಡು. ಅವನ್ ಕಳಿಸ್ತಾ. ಏಯ್, ನನ್ನ ಮಕ್ಕಳ ಏನೋ ಅನ್ಕೊಂಡಿದ್ದೀರಾ ನಮ್ಗೆ? ಫಾರ್ವರ್ಡ್ ಮೆಸೇಜ್ ಅಂತ ಏನಂತ ಕಳಿಸಿದೆ ಅವತ್ತೊಂದು ಮೆಸೇಜ್? ನೀನು ಒಂದು ಮೆಸೇಜ್ ಅನ್ನ 20 ಜನಕ್ಕೆ ಕಳಿಸಿದ್ರೆ 1 hour ಅಲ್ಲಿ ಒಳ್ಳೆ ಶುಭ ವಿಚಾರ ಬರುತ್ತೆ. ನಾಯಿ, ಶುಭ ವಿಚಾರ ಬರುತ್ತೆ ಅಂತ 2 ದಿನ ಕಾದೆ ಕಣೋ. ಶುಭ ವಿಚಾರ ಇರ್ಲಿ, ಪಕ್ಕದ ಮನೆ ಶುಭನೂ ಬರ್ಲಿಲ್ವಲ್ಲ. ಯಾವನ ಕಳಿಸ. ನಂದೀಸ, ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ, ಬೇಸಿಗೆಗಾಲದಲ್ಲಿ ಬೇಸಿಗೆ ಬರುತ್ತೆ. ಕಷ್ಟ ಕಾಲದಲ್ಲಿದ್ದಾಗ ಫ್ರೆಂಡ್ ಬರ್ತಾನೆ. ಫ್ರೆಂಡ್ 10,000 ರೂಪಾಯಿ ಕೊಡು. ಫಾರ್ವರ್ಡ್ ಮೆಸೇಜ್ ಯಾಕೆ ಮಾಡ್ದೆ? ಫಾರ್ವರ್ಡ್ ಮೆಸೇಜ್ ಯಾಕೆ ಮಾಡ್ದೆ ಅಂದ್ರೆ, ನನ್ನ ಮಕ್ಕಳ ಈ ಸುಮ್ಮನೆ ಕುತ್ಕೊಳಕ್ಕಾಗ್ದೆ ಮೆಮೊರಿ ಫುಲ್ ಮಾಡಿ ನಮ್ಮ ಪ್ರಾಣ ತಿಂತೀರ. ಪ್ರಾಣ ಯಾರು? ನಾನೆಲ್ಲ ಮಾಡಿದ್ದು. ತಿನ್ಯಾರು? ನನಗೆ ಮಾಡಿದ್ದು ಗುರು ಸಾರು. ಮಳೆಗಾಲದಲ್ಲಿ ಮಳೆ ಬರುತ್ತೆ, ಚಳಿಗಾಲದಲ್ಲಿ ಚಳಿ ಬರುತ್ತೆ,
ಬೇಸಿಗೆಗಾಲದಲ್ಲಿ ಬಿಸಿಲು ಬರುತ್ತೆ. ಕಷ್ಟದಲ್ಲಿ ಇರ್ಬೇಕಾದ್ರೆ ಫ್ರೆಂಡ್ಸ್ ಬರ್ತಾರೆ. ಸರ್ ಈಗ ನಾ ಕಷ್ಟದಲ್ಲಿ ಇದ್ದೀನಿ, 10,000 ರೂಪಾಯಿ ಕೊಡಿ. ಅವ್ರು ಚೈನೇ ಕೊಟ್ಟಿಲ್ಲ, 10,000 ರೂಪಾಯಿ ನೀ ಕೊಡ್ತಾರ, ಅದೇ ತಗೋ. ಇದು ನಂದಲ್ಲ. ಅದಕ್ಕೆ ಹೇಳಿದ್ ಗುರು ಸರ್ದು ತಾನೆ. ನನಗ್ ಬೇಡ, ಇದು ರೋಲ್ಡ್ ಗೋಲ್ಡ್ ಅಂತೆ. ಮತ್ತೆ ಯಾಕೆ ಹಾಕೊಂಡಿದ್ಯಾ ಪೋಸ್ಟ್? ಸುಮ್ನೆ ಎಂಟ್ರಿಗೆ ಅಂತ ಹಾಕೊಂಡೆ ಮೇಡಮ್. ಇಲ್ಲ ಇಲ್ಲ, ಜಗಬ ಕಂಡ್ರ ಪ್ರೀತಿ ಚೈನು ಕೊಡ್ತೀನಿ. ಎಷ್ಟು ಬೇಕು? 10,000 ಅಷ್ಟೇ. ಅಕೌಂಟ್ ನಂಬರ್ ಕಳ್ಸು. ಅಕೌಂಟ್ ನಂಬರ್ ಕಳ್ಸು. 25 35 45 65 ಬಂತು. ಬಂತಾ? ಥ್ಯಾಂಕ್ ಯು ಸರ್. ಫ್ರೆಂಡ್ಸ್ ಅಂತಂದ್ರೆ ಹಿಂಗಿರ್ಬೇಕು ಅಲ್ಲ. ಚಳಿಗಾಲದಲ್ಲಿ ಚಳಿ ಬರುತ್ತೆ, ಮಳೆಗಾಲದಲ್ಲಿ ಮಳೆ ಬರುತ್ತೆ, ಎಲ್ಲ ಕಾಲದಲ್ಲಿ ಫ್ರೆಂಡ್ ಬರ್ಬೇಕು. ಎಲ್ಲಾ ಕಾಲದಲ್ಲಿ ಕಷ್ಟದಲ್ಲಿ ಇದ್ದಾಗ ಫ್ರೆಂಡ್ ಬರ್ತಾರೆ, ಬರ್ಬೇಕು ಸರ್. ಇದನ್ನ ಯಾರು ಕಳ್ಸಿದ್ ಗೊತ್ತಾ ನನಗೆ? ಮೊದ್ಲು ಒರಿಜಿನಲ್ ಮೆಸೇಜು ನನ್ನ ಮಗ ಅವನೇ. ಅಯ್ಯೋ ನನ್ನ ಮಗನೇ, ನನ್ನ ಫೇಸ್ ಗ್ಲಾಮರ್ ಹಾಳಾಗುತ್ತೆ ಅಂತ ಮನೆ ಒಳಗೆ ನಾನು ಫೇಸ್ ಪ್ಯಾಕ್ ಹಾಕೊಂಡ್ ಮಲಗಿದ್ರೆ ಕರಿಯೋದಲ್ದೆ ನನಗೆ ಹೊಡೆದು ಮೆಸೇಜ್ ನಾನು ಕಳ್ಸಿದ್ದಂತ ಹೊಡಿತೀಯನೋ ನನ್ನ ಮಗನೇ. ನಾನು ಮೆಸೇಜ್ ಕಳಿಸ್ತೆ ಅಂತ ನನ್ನ ಮಕ್ಕಳ ನನಗೆ ತಿರುಗಿಸಿ ಹೊಡಿತೀರಾ? ಚಳಿಗಾಲದಲ್ಲಿ ಚಳಿ ಬರುತ್ತೆ, ಮಳೆಗಾಲದಲ್ಲಿ ಮಳೆ ಬರುತ್ತೆ, ಬೇಸಿಗೆ ಕಾಲದಲ್ಲಿ ಬಿಸಿಲು ಬರುತ್ತೆ. ಕಷ್ಟ ಅಂದಾಗ ಫ್ರೆಂಡು ಬರ್ತಾನೆ. ಅಯ್ಯಾರಿದ್ದಾನೆ. ಯಾವ್ದು ಇದು ಹೊಸ ಜೋಡಿ ಮಲ್ಲು? ಬಾಯಲ್ಲಿ ಬರ್ತಿದ್ಯಾ ಜೊಲ್ಲು? ರೀ ಲವ್ವರ್ಸ್ ಸುಕೊಂಡ್ರಿ, ಮುಂದೆ ಮದ್ವೆ ಆಗ್ತಾರಂತೆ. ಪಾಪ ಆ ಹುಡ್ಗಂಗ್ ಹೇಳ್ಬಿಡಿ, ಆ ಹುಡ್ಗಿ ಸರಿ ಇಲ್ಲ ಅಂತ. ನಾನ್ ಹೇಳಲ್ಲ ಕಡೆ, ನಾನ್ ಹೇಳಲ್ಲ ಕಡೆ. ಯಾಕ್ರಿ? ನನಗೆ ಯಾವನ್ ಹೇಳಿದ್ದ ಅಂತ ನಾನು ಹೇಳ್ಬೇಕು? ಅಂದ್ರೆ ಆ ಹುಡುಗಿ ಹೆಂಗ್ ಸರಿ ಇಲ್ಲ ಅಂತ ಕೇಳ್ದೆ ಅಷ್ಟೇ. ಕುಡಿತಾಳಂತೆ ಕೊಂಡ್ರಿ, ಪಾರ್ಟಿಗೆ ಹೋಗ್ತಾಳಂತೆ, ಇನ್ನು ಏನೇನೇನೇನೋ ಮಾಡ್ತಾಳಂತ್ಕೊಂಡ್ರಿ. ಹೋಗಿ ಹೇಳ್ದೆ. ಲೋ ಚಿನ್ನಿ, ನಮ್ಮ ಅಪ್ಪ ಅಮ್ಮನ ನಮ್ಮಿಬ್ರು ಮದ್ವೆಗೆ ಯಾವಾಗ ಒಪ್ಪಿಸ್ತೀಯೋ? ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೆ. ಅಯ್ಯೋ ಮದುವೆ ಅಂದ್ರೆ ಸೊಂಟಕ್ಕೆ ಕಲ್ ಕಟ್ಕೊಂಡ್ ಬಾವಿಗೆ ಬಿದ್ದಂಗೆ, 2ನೇ ಚಾನ್ಸ್ ಸಿಗಲ್ಲ. ಯೋಚನೆ ಮಾಡು. ಪಕ್ಕದ ಮನೆಯವರು ಚೆನ್ನಾಗಿದ್ದೀರಿ? ಮಗ ಸೇರ್ಸ್ಬಿಡ್ತೀನಿ ಮಗನೇ. ಇದಕ್ಕೆ ವಿವಾಹವಾದವರನ್ನು ಚೆನ್ನಾಗಿದ್ದೀಯಾ ಎಂದು, ನಿದ್ರಿಸುತ್ತಿರುವವನನ್ನು ಬಂದು ಮಲಗಿದ್ದೀಯಾ ಎಂದು ಕೇಳಿದರೆ ಕೆರ ಕಳಿಸಿಕೊಂಡು ಹೊಡೆಯಬೇಕೆನ್ನುವಷ್ಟು ಕೋಪ ಬರುವುದಿಲ್ಲವೇನೋ ಬಡವರ ರಾಸ್ಕಲ್. ಅಂದ್ರೆ ಮದುವೆ ಆದವರು ಚೆನ್ನಾಗಿರಲ್ವಾ? ಲೇ, ಬಂಡೆನೆ ಬಂದು ತಲೆ ಮೇಲೆ ಬಿದ್ದು ಬುರುಡೆನೆ ಹೊಡೆದೋದ್ಮೇಲೆ ಬದುಕಿದ್ದು ಏನೋ ಯೂಸು. ಸರ್ ಬೆನ್ ಮೇಲೆಲ್ಲ ಗಾಯ? ಅದೇನಿಲ್ಲ ಕಣ, ನೆನ್ನೆ ನನ್ನ ಹೆಂಡತಿ ಬಟ್ಟೆ ಬರೆಲ್ಲ ಒಗದಾಕದ್ಲು, ಅದಕ್ಕೆ. ನೀವೇನ್ ಸರ್ ಹೆಂಡತಿ ಬಟ್ಟೆ ಬರೆಲ್ಲ ಹೋದ್ರೆ ನಿಮ್ ಬೆನ್ ಮೇಲೆ ಗಾಯ? ಲೇ, ಆ ಬಟ್ಟೆ ಬರೋ ಒಳಗ್ ನಾನು ಇದ್ದೆ ಕಣೋ, ನನ್ನ ಸೇರ್ಸಿ ಒಗದು ಬಿಡ್ಲು ಕಣೋ. ನಿಂಗೆ ಯಾಕೋ ಅದೆಲ್ಲ? ಆದ್ರೆ ಮದ್ವೆ ಆದ್ರೆ ಹೆಂಡತಿರು ಹೊಡಿತಾರ ಸರ್? ಹೊಡಿಯೋದಲ್ಲ, ನಾಯಿ ಹೊಡ್ದಂಗ್ ಹೊಡಿತಾರೆ ಕಣೋ. ಆ ಓನೆ ನೀರ್ ಬಿಸಿ ಆಗಿದೆ ನೋಡಿ, ಅಕ್ಕಿ ಸ್ವಲ್ಪ ಹಾಕ್ಬಿಡಿ. ಮದ್ವೆ ಆದ್ರೆ ಅನ್ನಕ್ಕೆ ಅಕ್ಕಿನೂ ನಾವೇ ಹಾಕ್ಬೇಕಾ? ಅನ್ನಕ್ಕೆ ಅಕ್ಕಿನೂ ನಾವೇ ಹಾಕ್ಬೇಕು, ಸಾಂಬಾರಿಗೆ ತರಕಾರಿನೂ ನಾವೇ ಹಾಕ್ಬೇಕು, ಕೊನೆಗೆಲ್ಲ ತೊಳೆದಿಟ್ಬಿಟ್ಟು ನಾವೇ ಮಲಿಕಬೇಕು. ನಂಗೊಂದು ಕ್ಲಾರಿಟಿ ಕೊಡಿ. ಏನು? ಇವಾಗ ನಾನ್ ಮದ್ವೆ ಆಗ್ಬೇಕೋ ಬೇಡವೋ? ನೋಡ, ಈ ಮದುವೆ ಆಗೋದು, ಶೇವಿಂಗ್ ಮಾಡ್ಕೊಳ್ಳೋದು ಎರಡು ಅವ್ರವ್ರ ಓನ್ ಇಂಟ್ರೆಸ್ಟ್. ಮುಗಿದ ಮೇಲೆ ಮುಂಚೆನೆ ಚೆನ್ನಾಗಿತ್ತು ಅಂತ ಫೀಲ್ ಆಗ್ಬಾರ್ದು ಅಷ್ಟೇ. ರೀ ಓನೆ ಒಂದ್ 30 ಬಟ್ಟೆ ಇದೆ, ಒಗ್ದಾಕ್ ಬಿಡ್ರಿ. ಸರ್ ಮದ್ವೆ ಆದ್ರೆ ಬಟ್ಟೆನೂ ನಾವೇ ಒಗಿಬೇಕಾ? ಇಲ್ಲ ಕಣ, ನಾವು ನೆನಾಕ್ಬೇಕಷ್ಟೇ. ರಚಿತಾ ಮೇಡಮ್ ತೊಳ್ಕೊಡ್ತಾರೆ, ಅನುಪಮ ಮೇಡಮ್ ಹೋಗಿ ಒಣಾಕ್ ಬರ್ತಾರೆ. ಅಯ್ಯ ಗುಬಾಳ್ ನನ್ ಮಗನೇ, ಮದುವೆ ಆದ್ರೆ ಇದೆಲ್ಲ ಮಾಡ್ಬೇಕಾಗುತ್ತೆ ಅಲ್ಲ ಕಣೋ, ಮಾಡ್ಲೇಬೇಕು. ಅದಕ್ಕೆ ಹೇಳ್ತಾ ಇದ್ದೀನಿ, ಮದುವೆ ಆಗ್ಬೇಡ, ಮದುವೆ ಆಗ್ಬೇಡ, ಮದುವೆ ಆಗ್ಬೇಡ. ಸರ್ ನೀವು ಬಟ್ಟೆ ಒಗಿತಿದ್ದೀರಾ? ನೋಡೋ, ಈ ಗಂಡಸರು ಜೀವನ ಈ ಸೋಪ್ ಇದ್ದಂಗೆ ಕಣೋ. ಈ ಸಂಸಾರನ ಬಕೆಟ್ ಒಳಿಕೆ, ಈ ಹೆಣ್ಣು ಅನ್ನೋ ಬಟ್ಟೆ ನಮ್ಮನ್ನ ತಿಕ್ಕಿ 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 ಸೌಸದಲ್ದಲೆ ನಮ್ಮ ಜೀವನನ ನೊರೆ ಮಾಡಿಟ್ಬಿಡ್ತಾರೆ ಕಣೋ. ಸರ್ ನಂಗೊಂದು ಕ್ಲಾರಿಟಿ ಕೊಡಿ. ಏನಪ್ಪ? ನಾನು ಇವಾಗ ಮದ್ವೆ ಆಗ್ಬೇಕೋ ಬೇಡವೋ ಹೇಳಿ ಸರ್. ಲೈ ಅವನನ್ನೇನೋ ಕೇಳ್ತಿದ್ಯಾ? ಬಂದ್ ನಮ್ಮಪ್ಪ ನೊಪ್ಸು, ಬೀಗ ಬೀಗ ಬಾ ಪ್ಲೀಸ್.
ನೋಡ್ದ ಆವಾಜ ಈಗ್ಲೇ ಹಿಂಗಂತವಳೆ ನೀನೊಂದ್ಸತಿ ಹೋಗ ಅವ್ರ ಮನೇಲಿ ಒಪ್ಪಿಸ್ಬಿಟ್ರೆ ಆಮೇಲೆ ನೀನು ಎಣ್ಣೆಗೆ ಹಾಕಿರೋ ಚಿಪ್ಸು ಕೊಳ್ತೋಗಿರೋ ಪಪ್ಸು ಸತ್ತೋಗಿರೋ ಲಿಪ್ಸ್ ಆಗ್ಬಿಡ್ತೀಯ ಕಣೋ. ಏನೇ ಇದೊಂದ್ ಶರ್ಟಿಗೆ ಹುಕ್ ಹಾಕೊಡಿ. ಸಾರ್ ಮದ್ವೆ ಆದ್ರೆ ಶರ್ಟಿಗೆ ಉಕ್ಕು ನಾವೇ ಹಾಕ್ಬೇಕಾ ಸರ್? ಕಿತ್ತೋಗಿದೆ ಅಂತ ಗೊತ್ತಾದ್ಮೇಲೆ ಹಾಕೊಡ್ಲೇಬೇಕಲ್ವೇನಪ್ಪ. ಇದೆಲ್ಲ ಸ್ಯಾಂಪಲ್ ಕಣೋ. ನೋಡು ಹೆಂಗಸ್ರ ಬಗ್ಗೆ ಒಂದು ವಿಷಯ ಹೇಳ್ತೀನಿ, ಕ್ಲೀನಾಗಿ ಕೇಳಿಸ್ಕೊ. ಹೆಂಗಸ್ರು ಒಂಥರ ಮೋಡ ಇದ್ದಂಗೆ, ಯಾವಾಗ ಸಿಟ್ಲು ಬಡಿಯುತ್ತೋ, ಯಾವಾಗ ಗುಡುಗ್ ಬಡಿಯುತ್ತೋ, ಯಾವಾಗ ಮಳೆ ಬಂದು ಜೀವನ ತೊಪ್ಪೆ ಆಗುತ್ತೋ, ಯಾವಾಗ ಕಾರ್ ಮಾಡೋ ಕೌದು ಕಣ್ಣು ಕಪ್ಪಾಗುತ್ತೋ ಗೊತ್ತೇ ಆಗಲ್ಲ. ಅದಕ್ಕೆ ಹೇಳ್ತಾ ಇದ್ದೀನಿ, ಹುಡುಗಿರ್ ನಂಬೇಡ, ಮದ್ವೆ ಬೇಡ, ಯಾರನ್ನೂ ನಂಬೇಡ. ನಂಗೆ ಮದ್ವೆ ಬೇಡ, ನಂಗೆ ಲವ್ ಬೇಡ, ಇವರು ಬೇಡ, ಇವರು ಬೇಡ, ಇವಳಪ್ಪ ಅಂತೂ ಮದ್ವೆಗೆ ಒಪ್ಕೊಳ್ಳೋದೇ ಬೇಡ. ಒಪ್ಕೊಂಡ್ಬಿಟ್ರ? ಓ ಮೈ ಪಪ್ಪ MS ಚಂದಪ್ಪ. ಬಾ ಮದ್ವೆ ಆಗೋಣ. ಇಲ್ಲ, ನಂಗೆ ಈ ಮದ್ವೆನೇ ಬೇಡ, ನೀನು ಬೇಡ. ನಾನು ಬ್ಯಾಚುಲರ್ ಆಗಿರ್ತೀನಿ ಸರ್, ಬ್ಯಾಚುಲರ್ ಆಗಿರ್ತೀನಿ. ಈ ಆಲೂಗಡ್ಡೆ ಮುಗ್ದೋಳ್ನ ಮದ್ವೆ ಆಗಕ್ಕೆ ಪುಣ್ಯ ಮಾಡಿರ್ಬೇಕು ಕಣ. ನಂಗೆ ಆಲೂಗಡ್ಡೆ ತಿಂದ್ರೆ ಗ್ಯಾಸ್ಟ್ರಿಕ್ ಗಣೆ. ಸರ್ ನೀವು ನನ್ನ ಪಾಲಿನ ದೇವ್ರು ಸರ್. ಸಾರ್ ನಾ ಬರ್ತೀನಿ ಸರ್. ನೀವು ಬ್ಯಾಚುಲರ್ ಆಗಿರೋ ನಿಂತ್ಕೊಳ್ಳೋ. ಮಾಡ್ತೀನಿ ತಡಿ. ಓ ಮೈ ಪಪ್ಪ MS ಚಂದಪ್ಪ. ಪಕ್ಕದ ಮನೆ ಬೆಪ್ಪ ನನ್ನ ಹುಡ್ಗನ್ ತಲೆ ಕೆಡಿಸ್ದ ಅಪ್ಪ. ಅಪ್ಪ ಇವ್ನಿಗೆ ಬಂದು ಒಡಿಯಪ್ಪ, ಚಚ್ಚಪ್ಪ, ಬಡಿಯಪ್ಪ, ಸಾಯ್ಸಪ್ಪ. ನಾನ್ ನಿನ್ ಮಗಳು ಮಧು ಚಂದಪ್ಪ. ಈಗ ನೋಡು ನಮ್ಮಪ್ಪ ಬರ್ತಾರೆ. ನಿಮ್ಮಪ್ಪ ದೊಡ್ಡ ಅದು, ನೀನ್ ದೊಡ್ಡ ಇದು, ನಾನು ಎದುರ್ಕೊಂಡ್ಬಿಡ್ಬೇಕು. ನಮ್ಮಪ್ಪ ಯಾರು ಅಂತ ಗೊತ್ತೇನೋ? ಯಾರು? ಈ ಏರಿಯಾ ಸರ್ಕಲ್ ಇನ್ಸ್ಪೆಕ್ಟರ್ MS ಚಂದಪ್ಪ. ಸರ್ಕಲ್ ಅಲ್ಲಿ ಯಾರು? ಸರ್ಕಲ್ ಇನ್ಸ್ಪೆಕ್ಟರ್. ಸರ್ಕಲ್ ಇನ್ಸ್ಪೆಕ್ಟರ್